ಸಮೀಪ ಇರ್ತಾವೆ. ಆ ನೆಲೆಯಲ್ಲೇ ನಮ್ಮ ಈಶ್ವರ್ ಬಿ ಖಂಡ್ರೆ ಅವರು ಅದರ ಸಚಿವರು, ಅರಣ್ಯ ಸಚಿವರು, ಈಗ ಬೀದರ್ದ ಸಚಿನ್ ಅವ್ರ ಮನೆಗೆ ಪೊಲೀಸರೊಂದಿಗೆ ಭೇಟಿ ಹೋದಾಗ ಅವ್ರ ಸಹೋದರಿ ಏನಂತಾರೆ ನೋಡ್ರಿಲ್ಲ, ಠಾಣೆಗೆ ಹೋದಾಗ ಪೊಲೀಸರು ಸರಿಯಾಗಿ ನಡೆದುಕೊಳ್ಳಲಿಲ್ಲ. ಇದೇ ಪೊಲೀಸರನ್ನ ಠಾಣೆಗೆ ಹೋಗಿದ್ವಿ, ಸರಿಯಾಗಿ ನಡೆದುಕೊಳ್ಳಿಲ್ಲ, ನಮ್ಮ ಜೋಡಿ ಒಳ್ಳೆ ಬಿಹೇವಿಯರ್ ಮಾಡಲಿಲ್ಲ, ನಮ್ಮ ದೂರು ಸ್ವೀಕರಿಸಲಿಲ್ಲ. ಯಾಕೆ ಸ್ವೀಕಾರ ಮಾಡಲಿಲ್ಲಪ್ಪ ದೂರು? ಇದು ದೊಡ್ಡ ಪ್ರಶ್ನೆ ರೀ. ಇದು ತಮಗೆ ಬೇಕಾದಂಗೆ FIR ಹಣಿಯುತ್ತಿರುವಂಥ ಪೊಲೀಸರು ಸಾಕಾಗ್ತದಾರ, ಅಧಿಕಾರಿಗಳು ಸಾಕಾಗ್ತದಾರ. PSI ಆಗಿರ್ಬೋದು, ಪೊಲೀಸರಾಗಿರ್ಬೋದು, CP ಆಗಿರ್ಬೋದು, PSI ಮೊದಲು ಮಾಡುವಂಥದ್ದು FIR. ಅವರು ತಮಗೆ ಬೇಕಾದಂಗೆ FIR ನಿರ್ಮಾಣ ಮಾಡ್ತಾರೆ ಅನ್ನೋದು ಆರೋಪ ಸಾಕಷ್ಟು ಇದ್ದಾವೆ. ಅದರಲ್ಲೂ ವಿರೋಧ ಪಕ್ಷಗಳು ಮಾಡ್ತಾ ಇದ್ದಾವೆ, ಈಗಲೂ ಮಾಡ್ತಾ ಇದ್ದಾರೆ. ನಮ್ಮ ವಿಜೇಂದ್ರ ಅದು ಅಧಿಕಾರ ಬರಲಿದೆ, ವಿಜೇಂದ್ರ ಆಯಿತು, ಯಡಿಯೂರಪ್ಪನವರಾಯಿತು, ಮತ್ತೆ ಅವರು ಬರಲಿ ಅಧಿಕಾರಕ್ಕೆ, ಇವ್ರು ಮತ್ತೆ ಚೇಂಜ್ ಆಗ್ತದೆ, ಪ್ರೆಟಿಸ್ ಸೇಮ್ ಆಗ್ತದೆ. ಈ ರಾಜಕಾರಣಿಗಳು ಮತ್ತು ಪೊಲೀಸರ ಮಧ್ಯದಲ್ಲಿ, ಅದರಲ್ಲೂ ಆಡಳಿತಾರೂಢದ ರಾಜಕಾರಣಿಗಳಿಗೆ ಭಾಳಷ್ಟು ಗಳಕ್ಷ ಕಂಟಕ್ಷ, ಜನಸಾಮಾನ್ಯರಿಗೆ ಮಾತ್ರ ಬೆಲೆ ಇರಲಿಲ್ಲ. ಯಾಕ್ರಿ ಸ್ವೀಕಾರ ಮಾಡಲಿಲ್ಲ ಇವರು ಅಂತ ಜನ ಕೇಳ್ತಾ ಇದ್ದಾರೆ ಇವತ್ತು. ಯಾಕಪ್ಪ ನೀವು ಸ್ವೀಕಾರ ಮಾಡಲಿಲ್ಲ? ಪಾಪ ಹೆಣ್ಮಕ್ಳು ಕೇಳ್ತಾ ಇದ್ದಾರೆ. ಯಾಕೆ ಇವತ್ತು ಅವರ ಸಹೋದರನ ಕಳ್ಕೊಂಡಿದ್ದಾರೆ, ಅವರು ಸಚಿನ್ ಅವರು ಕಳ್ಕೊಂಡಿದ್ದಾರೆ, ಅವ್ರ ಮನೆಯ ಒಂದು ಆಸ್ತಿಯನ್ನು ಕಳ್ಕೊಂಡಿದ್ದಾರೆ, ಬದುಕನ್ನು ಕಳ್ಕೊಂಡಿದ್ದಾರೆ. ಅವ್ರು ತಪ್ಪು ಒಬ್ಬ ಬೇರೆ ವಿಷಯ, ಗುತ್ತಿಗೆಯಲ್ಲಿ 8% ಕೊಟ್ಟಿದ್ದಾರೆ, ಎಷ್ಟು ಕೊಡಬೇಕಾಗಿತ್ತು ಬಿಟ್ಟಿತ್ತು, ಅದು ಬೇರೆ ವಿಷಯ. ಇನ್ನೂ ಏನೋ ಬರ್ತದೆ ನಂತರದಲ್ಲಿ, ಇನ್ನೂ ಆರೋಪ ಮಾಡ್ತಾ ಇದ್ದಾರೆ ವಿಜೇಂದ್ರ ಅವರು ಮತ್ತು ಅದ್ರ ಜೊತೆಗೆ ನಮ್ಮ ಛಲವಾದಿ ನಾರಾಯಣ ಸ್ವಾಮಿಗಳು. ಅದು ನೋಡು ಮುಂದೆ ಈಗ ಮುಂದುವರಿತಾರೆ ಅವರು. ನಮ್ಮ ದೂರು ಸ್ವೀಕರಿಸಲಿಲ್ಲ, ಒಂದು ವೇಳೆ ನಾವು ಕೊಟ್ಟಿದ್ದ ದೂರು ಸ್ವೀಕರಿಸಿ ತನಿಖೆ ನಡೆಸಿದ್ದರೆ ಸಚಿನ್ ಬದುಕುಳಿಯುತ್ತಿದ್ದ. ಈ ಮಾತು ಭಾಳ ಮಹತ್ವದಿದ್ದಾರೆ. ಯಾಕೆ ರೀತಿ ತಗೊಳ್ಳಿಲ್ಲ? ಹೋಗಲಿ, ಅವ್ರು ತಪ್ಪಿದ್ರೆ ಅದು ಹೊರಗೆ ಹಚ್ಚೆ ಕೋರ್ಟಿಗೆ ಕಳಿಸೋದು ನಿಮ್ಮ ತೆಗೆದು ಕೆಲಸದ. ಅವ್ರು ತಪ್ಪಿದ್ರೆ ಕೋರ್ಟಿಗೆ ಕಳಿಸ್ರಿ, FIR ಮಾಡಿರಿ. ಯಾವುದ್ಯಾವ್ದು FIR ಮಾಡ್ತೀರಿ, ಅಟ್ರಾಸಿಟೀಸ್ ಮಾಡ್ತೀರಿ, ಯಾರು ಬೇಕವ್ರಿಗೆ. ಸಚಿವರು ಶಾಸಕರು ಹೇಳಿದರೆ ಅಟ್ರಾಸಿಟೀಸ್ ಮಾಡುವಂಥ ಅನೇಕ ಅಧಿಕಾರಿಗಳಿದ್ದಾರೆ, PSIಗಳಿದ್ದಾರೆ, ಎಲ್ಲರೂ ಅಲ್ಲ. ಈ ಮಾತ್ರ ಮತ್ತು ಹೇಳ್ತಾ ಇರ್ತೀನಿ ನಾನು. ಸಾಕಷ್ಟು ಮೇಲೆ ಒತ್ತಡಕ್ಕೆ ಮಾಡೋದು, ಮತ್ತೆ ಮಾಡ್ತಾ ಇರ್ತಾರೆ.